Hello, what's up? So thank you so much. 500 subscriber ಮೇಲೆನೆ ಆಗಿದೆ. Thank you so much for all your support. And ಒಂದು ಸಣ್ಣ ಪ್ರಯತ್ನ ಡಿಜಿಟಲ್ ಮಾರ್ಕೆಟಿಂಗ್ ವಾಟ್ ಎವರ್ ಐ ಹ್ಯಾವ್ ಲರ್ನ್ಡ್ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನ ಒಂದು ಕನ್ನಡದಲ್ಲಿ ನಿಮ್ಗೆಲ್ರಿಗೂ ತಿಳಿಸ್ಕೊಡೋದನ್ನ ಒಂದು ಸಣ್ಣ ಪ್ರಯತ್ನ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಆ್ಯಂಡ್ ಟುಡೇ ಡಿಜಿಟಲ್ ಮಾರ್ಕೆಟಿಂಗ್ನ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸರ್ವಿಸಸ್. ಬಿಸ್ನೆಸ್ ಅವರೆಲ್ಲರೂ ತುಂಬಾನೇ ಇದನ್ನ ಯೂಸ್ ಮಾಡ್ತಿದ್ದಾರೆ ಆ್ಯಂಡ್ ಇಟ್ ಇಸ್ ನಥಿಂಗ್ ಬಟ್ ವಾಟ್ಸಪ್ ಮಾರ್ಕೆಟಿಂಗ್. ಸೊ ಎಷ್ಟು ಜನ ವಾಟ್ಸಪ್ ಯೂಸ್ ಮಾಡ್ತಿಲ್ಲ, ನೀವು ಕೂಡ ಯೂಸ್ ಮಾಡ್ತಿದ್ದೀರಲ್ವಾ? ಬಟ್ ಸರಿಯಾಗಿ ಯೂಸ್ ಮಾಡ್ತಿದ್ದೀರಾ ಇಲ್ವಾ? ಅದು ಸುಮ್ಮನೆ ಜಸ್ಟ್ ಚಾಟ್ ಮಾಡಕ್ಕೆ ಮಾತ್ರ ಯೂಸ್ ಮಾಡ್ಕೊತಾ ಇದ್ದೀರಾ. ಸೊ ಇವನ್ ಇಫ್ ಯು ಆರ್ ಅ ಬಿಸ್ನೆಸ್ ಪರ್ಸನ್ ಆ್ಯಂಡ್ ಇಫ್ ಯು ಹ್ಯಾವ್ ಅ ಸ್ಮಾಲ್ ಸ್ಕೇಲ್ ಆರ್ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಇದ್ರೂ ಕೂಡ ವಾಟ್ಸಪ್ ಬಿಸ್ನೆಸ್ ಅನ್ನ ಯಾವ ರೀತಿ ಯೂಸ್ ಮಾಡ್ತಿದ್ದೀರಾ? ವಾಟ್ ಇಸ್ ವಾಟ್ಸಪ್ ಮೆಸೆಂಜರ್ ಏನು, ವಾಟ್ಸಪ್ ಬಿಸ್ನೆಸ್ ಅಂದ್ರೆ ಏನು, ವಾಟ್ಸಪ್ ಬಿಸ್ನೆಸ್ API ಅಂದ್ರೆ ಏನು, ಇವೆಲ್ಲವೂ ನಾನು ತಿಳಿಸ್ಕೊಡ್ತೀನಿ. ಬಟ್ ಸಬ್ಸ್ಕ್ರೈಬ್ ಮಾಡಿ, ರೈಟ್? ಬೆಲ್ ಐಕನ್ ಇಲ್ಲೇ ಇದೆ. ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸುಮಾರು ವಿಷಯಗಳು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಸುಮಾರು ವಿಡಿಯೋಗಳು ಮಾಡೋದಿದೆ. ಒಂದೊಂದೇ ಮಾಡ್ತಾ ಹೋಗ್ತಾ ಇದ್ದೀನಿ. ಆ್ಯಂಡ್ whenever I find a time, I'm making a videos and putting it. So maybe next month ಇಂದ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಬಟ್ ನಿಮ್ಮಲ್ಲಿ ಯಾವುದೇ ಡೌಟ್ ಇರ್ಬೋದು, ಯಾವುದೇ ಒಂದು ಇನ್ಫಾರ್ಮೇಶನ್ ನಿಮಗೆ ಬೇಕಾಗಿದೆ ಅಂದರೆ ಇಮಿಡಿಯೇಟ್ ಆಗಿ ನನ್ನ ಇನ್ಸ್ಟಾಗ್ರಾಮ್ಗೆ ಹೋಗಿ ಫಾಲೋ ಮಾಡಿ. ನನ್ನ ಡಿಜಿಟಲ್ ಸುದ್ದಿ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ವೆರ್ ಯು ಕ್ಯಾನ್ ಗೋ ಆ್ಯಂಡ್ ಮೆಸೇಜ್ ಮೀ. ಆ್ಯಂಡ್ ಆಲ್ಸೋ ಪ್ಲೀಸ್ ಡೂ ಫಾಲೋ ಮೀ. ಅಲ್ಲಿ ತುಂಬ ಇನ್ಫಾರ್ಮೇಟಿವ್ ಆ್ಯಂಡ್ ಆಲ್ಸೋ ಕಾಂಟೆಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮೀ ದೇರ್ ಆಲ್ಸೋ. ಫಸ್ಟ್ ಕ್ವೆಶನ್ಸ್, ಎಷ್ಟು ಜನ ವಾಟ್ಸಪ್ಪನ್ನು ಯೂಸ್ ಮಾಡ್ತಿದ್ದೀರಾ? ನೀವೆಲ್ಲರೂ ವಾಟ್ಸಪ್ಪನ್ನು ಯೂಸ್ ಮಾಡ್ತಿದ್ದೀರಾ ಅಲ್ವಾ? ಸೊ ಯೂಶ್ವಲಿ ಎಲ್ಲರೂ ಕೂಡ ಯಾವುದೇ ಫೋನ್ ತೆಗೆದ್ರು ಕೂಡ ಬೇರೆ ಯಾವುದೇ ಆ್ಯಪ್ ಇಲ್ಲ ಅಂದರೂ ಕೂಡ ವಾಟ್ಸಪ್ ಅಂತೂ ಇದ್ದೇ ಇರುತ್ತೆ. ಇವನ್ ಎಜುಕೇಟೆಡ್ ಪರ್ಸನ್ ಇಂದ ಹಿಡಿದು ಇವನ್ ಸ್ಮಾಲ್ ಹಳ್ಳಿಲಿರೋರು ಕೂಡ ವಾಟ್ಸಪ್ಪನ್ನು ಯೂಸ್ ಮಾಡ್ತಿದ್ದಾರೆ. ಬಟ್ ಯಾವತ್ತಾದ್ರೂ ಯೋಚನೆ ಮಾಡಿದ್ರ ಈ ವಾಟ್ಸಪ್ ಈ ಲೆವೆಲ್ಗೆ ಬೆಳೆಯುತ್ತೆ ಅಂತ ಹೇಳಿ? ಅಟ್ಲೀಸ್ಟ್ ಮಿನಿಮಮ್ ಅಂದ್ರೂ ಒಂದಿನ ಫೋನಲ್ಲಿ ಎಷ್ಟು ಸಲ ನೀವು ವಾಟ್ಸಪ್ಪನ್ನು ಓಪನ್ ಮಾಡ್ತೀರಾ? 1, 2, ಎಷ್ಟು ಸಲ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಗೊತ್ತಲ್ಲ ನಿಮ್ಗೆ ಏನ್ ಮಾಡ್ಬೇಕು ಅಂತ. ನಾನು ವಾಟ್ಸಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ವಾಟ್ಸಪ್ ಮಾರ್ಕೆಟಿಂಗ್ ಅಂದ್ರೆ ಸಿಂಪಲ್ ರೀ. ವಾಟ್ಸಪ್ ಅನ್ನ ಇಟ್ಕೊಂಡು ನೀವು ನಿಮ್ಮ ಕಸ್ಟಮರ್ ಜೊತೆಗೆ ಇಂಟ್ರಾಕ್ಟ್ ಮಾಡೋಕೆ ಯೂಸ್ ಮಾಡುವಂತ ಎಲ್ಲಾ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಗಳನ್ನ ವಾಟ್ಸಪ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ಆಲ್ರೈಟ್, ಅಂಡ್ ಇಟ್ ಇಸ್ ಆಲ್ಸೋ ಅ ಪಾರ್ಟ್ ಆಫ್ ಅ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಕ್ಲಾಸ್ಗಳಲ್ಲಿ ನಿಮಗೆ ವಾಟ್ಸಪ್ ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು, ಯಾವ ತರ ಸ್ಟ್ರಾಟಜಿ ಮಾಡಬೇಕು, ಯಾವ ರೀತಿ ನಿಮ್ಮ ಕಸ್ಟಮರ್ ಜೊತೆ ಎಂಗೇಜ್ ಆಗಬೇಕು, ಯಾವ ರೀತಿ ಒಂದು ಟ್ರಸ್ಟ್ ಬಿಲ್ಡ್ ಮಾಡ್ಕೋಬೇಕು, ಕ್ಯಾಟಲಾಗ್ಸ್ ಯಾವ ತರ ಮಾಡಬೇಕು, ಪ್ರೊಫೈಲ್ ಗಳನ್ನ ಯಾವ ತರ ಬಿಲ್ಡ್ ಮಾಡಬೇಕು, ಇದು ಸುಮಾರು ವಿಷಯಗಳನ್ನ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಕ್ಲಾಸ್ಗಳಲ್ಲಿ ವಾಟ್ಸಪ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತಾರೆ. ವಾಟ್ಸಪ್ಗೂ ಮತ್ತೆ ಮಾರ್ಕೆಟಿಂಗು ಏನಪ್ಪ ಕನೆಕ್ಷನ್ ಅಂತ ನೀವು ಯೋಚನೆ ಮಾಡ್ಬೋದು. ಈಗ ಮೋಸ್ಟ್ ಆಫ್ ದ ಬಿಸ್ನೆಸ್ ಅವರ ಕಸ್ಟಮರ್ ಜೊತೆ ಮಾತಾಡೋದಕ್ಕೆ ವಾಟ್ಸಪ್ ಅನ್ನ ಯೂಸ್ ಮಾಡ್ಕೋತಿದ್ದಾರೆ. ಮೊದಲೇನಾಗ್ತಿತ್ತು ಅಂದ್ರೆ ವಾಟ್ಸಪ್ ವಾಟ್ಸ್ ಅ ವೆರಿ ಫ್ರೀ ಟೂಲ್ ಆ್ಯಂಡ್ ಸುಮಾರು ಜನ ಬರೀ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿ ಜೊತೆಗೆ ಸ್ಟೇಟಸ್ ಹಾಕೋದಕ್ಕೆ, DP ಹಾಕೋದಕ್ಕೆ ಇದಕ್ಕೆ ಮಾತ್ರ ನಾವು ಯೂಸ್ ಮಾಡ್ತೀವಿ. ಎಷ್ಟೊಂದು ಜನಗಳಿಗೆ ಈಗಲೂ ಕೂಡ ವಾಟ್ಸಪ್ ಇಂದ ಮಾರ್ಕೆಟಿಂಗು ಮಾಡ್ಬೋದು. ಆ್ಯಂಡ್ ವಾಟ್ಸಪ್ ಒಂದು ಒಳ್ಳೆ ಟೂಲ್ ಅಂತ ಈಗಲೂ ಕೂಡ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಏನಪ್ಪ ಬರೀ ಸ್ಟೇಟಸ್ ಹಾಕ್ತೀವಿ, ಫ್ರೆಂಡ್ಸ್ಗಳ ಜೊತೆ ಮಾತಾಡ್ಕೋತೀವಿ, ರಿಲೇಟಿವ್ಸ್ ಜೊತೆ ಮಾತಾಡ್ಕೋತೀವಿ, ಗ್ರೂಪ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋತೀವಿ ಅಲ್ವಾ? ಸೊ ಈ ಥರ ಸುಮಾರು ಸಣ್ಣ ಪುಟ್ಟ ವಿಷಯಗಳು ಮಾತ್ರ ಕೆಲವರು ವಾಟ್ಸಪ್ ಬಗ್ಗೆ ತಿಳ್ಕೊಂಡಿರ್ತಾರೆ. ಬಟ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ವಾಟ್ಸಪ್. ದೇನೆ ವಾಟ್ಸಪ್ ಬಿಸ್ನೆಸ್ ಅಂತ ಒಂದು ಆ್ಯಪ್ ಇದೆ. ಸೊ ಮೋಸ್ಟ್ ಆಫ್ ದ ಬಿಸ್ನೆಸ್ ಈ ಅಪ್ಲಿಕೇಶನ್ ಅನ್ನ ಇಟ್ಕೊಂಡು ಅವರ ಕಸ್ಟಮರ್ ಜೊತೆ ಎಂಗೇಜ್ ಆಗ್ತಿದ್ದಾರೆ, ಅವ್ರ ಜೊತೆಗೆ ರೀಚ್ ಔಟ್ ಆಗ್ತಿದ್ದಾರೆ, ಕಸ್ಟಮರ್ಸ್ಗಳ ಜೊತೆ ಇಂಟ್ರಾಕ್ಟ್ ಮಾಡ್ತಿದ್ದಾರೆ, ಕಮ್ಯುನಿಕೇಟ್ ಮಾಡ್ತಿದ್ದಾರೆ, ಹಾಗೂ ಅವ್ರನ್ನ ಟಾರ್ಗೆಟ್ ಕೂಡ ಮಾಡ್ತಿದ್ದಾರೆ. ವಾಟ್ಸಪ್ ಬಿಸ್ನೆಸ್ ಅಲ್ಲಿ ಸುಮಾರು ಫೀಚರ್ಸ್ಗಳಿದಾವೆ, ವಿಚ್ ಒಂದು ಬಿಸ್ನೆಸ್ಗೆ ಬೇಕಾಗಿರುವಂಥ ಎಲ್ಲ ಥರ ಫೀಚರ್ಸ್ಗಳು ಇರುತ್ತೆ. ಅವರ ಕಸ್ಟಮರ್ ಜೊತೆ ಇಂಟ್ರಾಕ್ಟ್ ಮಾಡೋಕ್ಕೋಸ್ಕರ ಒಂದು ಫೇಸ್ಬುಕ್ ವಿಚ್ ಇಸ್ ಮೆಟಾ ನಾವು ಆ್ಯಂಡ್ ಅವರು ಡೆವಲಪ್ ಮಾಡಿದಂಥ ಒಂದು ಅಪ್ಲಿಕೇಶನ್. ನೀವು ಅನ್ಕೋಬಹುದು ಏನಪ್ಪ ಇದು ವಾಟ್ಸಪ್ ಆ್ಯಪ್ ಅಂತ ಹೇಳ್ತಿದ್ದಾರೆ, ಈಗ ವಾಟ್ಸಪ್ ಬಿಸ್ನೆಸ್ ಅಂತ ಹೇಳ್ತಾರೆ, ಏನಪ್ಪ ಇದು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಎರಡೂ ಕೂಡ ಅಪ್ಲಿಕೇಶನ್ಸ್. ನಿಮಗೆ ಪ್ಲೇಸ್ಟೋರಲ್ಲಿ ಹೋಗ್ಬೋದು, ಆ್ಯಪ್ ಸ್ಟೋರ್ಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಆದರೆ ವಾಟ್ಸಪ್ ಮೆಸೆಂಜರಲ್ಲಿ ಏನು ನಿಮ್ಮ ಫೋನಲ್ಲಿ ಇದೆಯಲ್ಲ, ಇದರಲ್ಲಿ ಬರೀ ನಿಮಗೆ ಮೆಸೇಜ್ ಮಾಡ್ಬೋದು, ಗ್ರೂಪ್ಸ್ಗಳ ಜೊತೆ ಕನೆಕ್ಟ್ ಆಗ್ಬೋದು, ಫ್ರೆಂಡ್ಸ್ ಸರ್ಕಲ್ ಜೊತೆ ಕನೆಕ್ಟ್ ಆಗ್ಬೋದು, ಆಮೇಲೆ ವಿಡಿಯೋಸ್ಗಳನ್ನ ಶೇರ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಸುಮಾರು ಸ್ಮಾಲ್ ಥಿಂಗ್ಸ್ ಲೈಕ್ ಸ್ಟೇಟಸ್, DP ಈ ಥರದ್ಗಳನ್ನ ನೀವು ಹಾಕೋಬಹುದು. ರೈಟ್, ಬಟ್ ಆದರೆ ವಾಟ್ಸಪ್ ಬಿಸ್ನೆಸ್ಸಲ್ಲಿ ನಿಮಗೆ ನಿಮ್ಮ ಬಿಸ್ನೆಸ್ನ ಎಲ್ಲ ಡೀಟೇಲ್ಸ್, ವರ್ಕಿಂಗ್ ಅವರ್ಸ್ ಆಗಿರ್ಬೋದು, ಏನು ಬಿಸ್ನೆಸ್ ಮಾಡ್ತೀರಾ, ಆಮೇಲೆ ಯಾವ ವರ್ಕಿಂಗ್ ಅವರ್ಸ್ ಏನು, ಆಮೇಲೆ ಕ್ಯಾಟ್ಲಾಗ್ಸ್ಗಳೇನು, ಆಮೇಲೆ ಕ್ವಿಕ್ ರಿಪ್ಲೈ ಮಾಡೋದಾಗಲಿ, ಆಟೋಮೇಟೆಡ್ ಮೆಸೇಜ್ಗಳು ಹಾಕಬಹುದು. ಈ ಥರ ಸುಮಾರು ಫೀಚರ್ಸ್ಗಳನ್ನು ನಿಮಗೆ ವಾಟ್ಸಪ್ ಬಿಸ್ನೆಸ್ಸಲ್ಲಿ ಸಿಗುತ್ತೆ. ಸೊ ಇವೆರಡೂ ಕೂಡ ಫ್ರೀ ಇದ್ದಾವೆ, ಯಾರು ಕೂಡ ಬೇಕಾದರೂ ಯೂಸ್ ಮಾಡ್ಕೋಬಹುದು. ಆದರೆ ಒಬ್ಬ ಇಂಡಿವಿಜುವಲ್ ಪರ್ಸನ್ಗೆ ವಾಟ್ಸಪ್ ಆ್ಯಪ್ ಇಸ್ ಎನಫ್, ಬಿಕಾಸ್ ಅವನು ಇಂಟ್ರಾಕ್ಟ್ ಮಾಡೋದಕ್ಕೆ, ಅವ್ರ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆಗೆ ಇಂಟ್ರಾಕ್ಟ್ ಮಾಡೋಕ್ಕೆ ವಾಟ್ಸಪ್ ಆ್ಯಪ್ ಇಸ್ ಡಿಫ್ರೆಂಟ್. ಬಟ್ ಆದರೆ ನೀವು ಒಂದು ಬಿಸ್ನೆಸ್ ಆಗಿದ್ರೆ ನೀವು ವಾಟ್ಸಪ್ ಬಿಸ್ನೆಸ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದರಲ್ಲಿರುವಂತಹ ಡೀಟೇಲ್ಸು, ಅದರಲ್ಲಿರುವಂಥ ಫೀಚರ್ಸ್ಗಳು
ನಿಮ್ಮ ಕಸ್ಟಮರ್ ಜೊತೆಗೆ ಆದಷ್ಟು ಒಳ್ಳೆ ರಿಲೇಶನ್ಶಿಪ್, ಒಳ್ಳೆ ಟ್ರಸ್ಟ್, ಒಳ್ಳೆ ಒಂದು ಕನೆಕ್ಟ್ ಆಗೋದಕ್ಕೆ ಒಂದು ಬೆಸ್ಟ್ ಟೂಲ್ ಅಂತ ಹೇಳ್ಬೋದು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೇನೆ ವಾಟ್ಸಪ್ ಇಸ್ ದ ಮೋಸ್ಟ್ ಯೂಸ್ಫುಲ್ ಟೂಲ್ ರೈಟ್ ನೌ. ಒಂದು ಇಡೀ ವರ್ಲ್ಡ್ಗೆನೆ ಒಂದು ಥರ್ಡ್ ಮೋಸ್ಟ್ ಯೂಸ್ಫುಲ್ ಆದಂಥ ಒಂದು ಅಪ್ಲಿಕೇಶನ್, ಸೊ ವಿಚ್ ಇಸ್ ಓನ್ಡ್ ಬೈ ಫೇಸ್ಬುಕ್ ರೈಟ್ ನೌ, ಮೆಟಾ. ಆ್ಯಂಡ್ ಸುಮಾರು ಜನ ನೀವು ಕೂಡ ಒಂದಿನ ಅಟ್ಲೀಸ್ಟ್ ಒಂದು 20-30 ಸಲ ಆದರೂ ವಾಟ್ಸಪ್ಪನ್ನು ಓಪನ್ ಮಾಡ್ತೀರಾ. ಹಾಗಾದ್ರೆ ಯೋಚನೆ ಮಾಡಿ, ನೀವೇ 20-30 ಸಲ ವಾಟ್ಸಪ್ಪನ್ನು ಓಪನ್ ಮಾಡ್ತೀರಾ ಅಂದರೆ ಇಡೀ ಪ್ರಪಂಚದಾದ್ಯಂತ ಇರುವಂತಹ ಜನರು ಎಷ್ಟು ಸಲ ಓಪನ್ ಮಾಡ್ತಿರ್ತಾರೆ, ಎಲ್ಲೆಲ್ಲಿಂದ ಓಪನ್ ಮಾಡ್ತಿರ್ತಾರೆ ಅಲ್ವಾ? ಸೊ ಇಷ್ಟು ಆಡಿಯನ್ಸ್ ಇದ್ದಾರೆ, ಯೋಚನೆ ಮಾಡಿ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡೇನೆ, ಆ್ಯಂಡ್ ಆಲ್ಸೋ ಇಂಟರ್ನೆಟ್ಗಿಂತನೇ ಬೇಗನೆ ಸೋಷಿಯಲ್ ಮೀಡಿಯಾ ವೈರಲ್ ಆಗಿದೆ. ಎಲ್ಲ ಪ್ಲಾಟ್ಫಾರ್ಮ್ಸ್ ಇರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಇವೆಲ್ಲವೂ ಒಂದು ದೊಡ್ಡ ಕಂಪ್ನಿ ಈಗ. ಸೊ ಇದನ್ನ ಯೂಸ್ಫುಲ್ ಮಾಡ್ಕೊಂಡ್ರೆ, ಇಲ್ಲ ಇದನ್ನ ಒಂದು ಒಳ್ಳೆ ರೀತಿ ನೀವು ಉಪಯೋಗಿಸಿದ್ರೆ ನಿಮ್ಮ ಬಿಸ್ನೆಸ್ಗಳಿಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ವಾಟ್ಸಪ್ ಮಾರ್ಕೆಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಬಿಸ್ನೆಸ್. ಸ್ಮಾಲ್ ಸ್ಕೇಲ್ ಇರ್ಬೋದು, ಮೀಡಿಯಂ ಇರ್ಬೋದು, ಎಲ್ಲ ಲಾರ್ಜ್ ಸ್ಕೇಲ್ ಇರ್ಬೋದು, ಬಟ್ ಬಿಸ್ನೆಸ್ಗಳಿಗೆ ವಾಟ್ಸಪ್ ಬಿಸ್ನೆಸ್ ಇಸ್ ರಿಯಲಿ ಅ ವೆರಿ ಗುಡ್ ಆ್ಯಂಡ್ ಯೂಸ್ಫುಲ್ ಟೂಲ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಇದನ್ನ ಹೇಗೆ ಡೌನ್ಲೋಡ್ ಮಾಡಬೇಕು, ಎಲ್ಲಿರುತ್ತೆ, ಯಾವ ರೀತಿ ಇನ್ಫಾರ್ಮೇಶನ್ ಹಾಕಬೇಕು, ಇದಕ್ಕೆಲ್ಲ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಹೌ ಟು ಸೆಟ್ ಅಪ್ ಅ ವಾಟ್ಸಪ್ ಬಿಸ್ನೆಸ್ ಫಾರ್ ಯೋರ್ ಬಿಸ್ನೆಸ್ ಅಂತ. ಈಗ ನೀವು ಯೋಚನೆ ಮಾಡ್ಬೋದು, ಏನಪ್ಪ ನಮ್ಗೆ ವಾಟ್ಸಪ್ ಆ್ಯಪ್ ಇದೆಯಲ್ಲ, ಮೆಸೆಂಜರ್ ಥರ ಇದೆ, ಅದನ್ನೇ ಯೂಸ್ ಮಾಡ್ಕೊಂಡು ನಾನು ಕಮ್ಯುನಿಕೇಟ್ ಮಾಡೋಕ್ಕಾಗಲ್ವಾ ಅಂತ ನೀವು ಕೇಳ್ಬೋದು. ಬಟ್ ನೋ, ಎಲ್ಲಕ್ಕೂ ಅದದೇ ಆದಂತಹ ಒಂದು ಫೀಚರ್ಸ್ ಇರ್ತವೆ, ಅದದೇ ಆದಂತಹ ಒಂದು ರೀತಿ ಇರ್ತವೆ. ಸೊ ಆ ರೀತಿ ನಾವು ಫಾಲೋ ಮಾಡಿದಾಗ ಏನಾಗುತ್ತೆ, ಒಂದು ನಾವು ಮಾಡುವಂಥ ಎಲ್ಲ ಕಾರ್ಯಗಳು ಆರ್ಗನೈಸ್ ಆಗಿರುತ್ತೆ, ಎಲ್ಲ ವರ್ಕ್ಗಳು ಆರ್ಗನೈಸ್ ಆಗಿರುತ್ತೆ. ಸೊ ಅದಕ್ಕೆ ಆದಷ್ಟು ವಾಟ್ಸಪ್ ಬಿಸ್ನೆಸ್ಸನ್ನು, ಇಫ್ ಯು ಆರ್ ಅ ಬಿಸ್ನೆಸ್ ಆ್ಯಂಡ್ ಇಫ್ ಯು ಆರ್ ಅ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಆದರೂ ಪರವಾಗಿಲ್ಲ ರೀ, ವಾಟ್ಸಪ್ಪನ್ನು ಯೂಸ್ ಮಾಡಿ ನಿಮ್ಮ ಕಸ್ಟಮರ್ಗೆ ಒಂದು ಒಳ್ಳೆ ಒಂದು ಟ್ರಸ್ಟ್ ಬಿಲ್ಡ್ ಮಾಡೋದಕ್ಕೆ ಅದೊಂದು ಬೆಸ್ಟ್ ಟೂಲ್ ಆಗಿರುತ್ತೆ. ಒಂದು ಒಳ್ಳೆ ಪ್ರೊಫೈಲ್ನ ಇರುತ್ತೆ, ಯಾಕಂದರೆ ತುಂಬ ಜನ ಆಡಿಯನ್ಸ್ಗಳಿದ್ದಾರೆ ವಾಟ್ಸಪ್ಪಲ್ಲಿ. ಆ್ಯಂಡ್ ಆ್ಯಪ್ ಮೆಸೆಂಜರ್ ಅಂದರೆ ಆ್ಯಪಲ್ಲಿ ನಿಮಗೆ ಜಾಸ್ತಿ ಏನು ಫೀಚರ್ಸ್ ಇಲ್ಲ. ವಿಡಿಯೋ ಕಾಲ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ, ಗ್ರೂಪ್ಸ್ಗಳು ಕ್ರಿಯೇಟ್ ಮಾಡ್ಕೋತೀರಾ, ಸ್ಟೇಟಸ್ ಹಾಕ್ತೀರಾ, ಡಿ ಪಿ ಚೇಂಜ್ ಮಾಡ್ತೀರಾ, ಇದು ಬಿಟ್ಟರೆ ಇನ್ನೇನು ಮಾಡ್ತೀರಾ? ಏನೂ ಇಲ್ಲ ಅನ್ಕೋತೀನಿ. ಕಾಲ್ ಮಾಡ್ಬೋದು ಆ್ಯಂಡ್ ಅಷ್ಟೇ, ಕಮ್ಮಿ ಫೀಚರ್ಸ್. ಆದರೆ ಬಿಸ್ನೆಸ್ಸಲ್ಲಿ ವಾಟ್ಸಪ್ ಬಿಸ್ನೆಸ್ ಅಪ್ಲಿಕೇಶನಲ್ಲಿ ಮೇಯ್ನ್ ಆಗಿ ನಿಮ್ಮ ಕಂಪ್ನಿಯ ಪ್ರೊಫೈಲ್ ಬಿಲ್ಡ್ ಮಾಡ್ಕೋಬೋದು, ಆಮೇಲೆ ವರ್ಕಿಂಗ್ ಅವರ್ಸ್ ಹಾಕೋಬೋದು, ಜೊತೆಗೆ ನೀವು ಯಾವ ಬಿಸ್ನೆಸ್ಸು, ನಿಮ್ಮ ವೆಬ್ಸೈಟು ಎಲ್ಲವೂ ಲಿಂಕ್ಗಳನ್ನು ಹಾಕೋಬೋದು, ಕ್ಯಾಟ್ಲಾಗನ್ನು ಮೇಂಟೈನ್ ಮಾಡ್ಬೋದು ರೀ. ನಿಮ್ಮ ಬಿಸ್ನೆಸ್ಸಿನ ಏನು ಸರ್ವಿಸಸ್ ಇರುತ್ತೆ, ಇಲ್ಲ ಯಾವುದೇ ಥರದ ಪೋರ್ಟ್ಫೋಲಿಯೋ ಇರುತ್ತೆ, ಅದನ್ನು ನೀವು ಕ್ಯಾಟ್ಲಾಗ್ ಥರ ಮಾಡ್ಬೋದು. ಆ್ಯಂಡ್ ಕ್ವಿಕ್ ರಿಪ್ಲೈ ಮಾಡ್ಬೋದು, ಆಟೋಮೇಟೆಡ್ ಮೆಸೇಜ್ಗಳಿದ್ದಾವೆ. ಆ್ಯಂಡ್ ಆಲ್ಸೋ API, ವಾಟ್ಸಪ್ APIನ ಕನೆಕ್ಟ್ ಮಾಡ್ಬೋದು. Now the question is, what is this WhatsApp business API ಅಂತ, ಅದ್ರ ಬಗ್ಗೆನೂ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿ. ವಾಟ್ಸಪ್ ಮೆಸೆಂಜರ್ ಆ್ಯಪ್ ಆಯಿತು, ವಾಟ್ಸಪ್ ಬಿಸ್ನೆಸ್ ಆಯಿತು. ವಾಟ್ ಇಸ್ ವಾಟ್ಸಪ್ ಬಿಸ್ನೆಸ್ API ಅಂತ? ಸೊ API ಅಂದರೆ ಫುಲ್ ಫಾರ್ಮ್ ಬಂದ್ಬಿಟ್ಟು ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ ಹೇಳಿ. ಫೇಸ್ಬುಕ್ದು, ಮೆಟಾದು, ಮಾರ್ಕ್ ಜಕರ್ಬರ್ಗ್ದು ಆಲ್ವೇಸ್ ಒಂದು ಸ್ಟ್ರಾಟಜಿ ಇದೆ, ಕಾಂಪಿಟರ್ಸ್ಗಳನ್ನು ಬೀಟ್ ಮಾಡೋದು. ಸೊ ಇನ್ಸ್ಟಾಗ್ರಾಮ್ ಪಾಪ್ಯುಲರ್ ಆದಾಗ ಇನ್ಸ್ಟಾಗ್ರಾಮ್ನ ಬೈ ಮಾಡಿಕೊಂಡ್ರು. ಸೊ ವಾಟ್ಸಪ್ ಪಾಪ್ಯುಲರ್ ಆಗಿದ ತಕ್ಷಣನೇ ಇಮಿಡಿಯೇಟ್ ಆಗಿ ವಾಟ್ಸಪ್ಪನ್ನು ಕೂಡ ಬೈ ಮಾಡಿಕೊಂಡ್ರು, ಅಕ್ವೈರ್ ಮಾಡಿಕೊಂಡ್ರು. ವಾಟ್ಸಪ್ಪಲ್ಲಿರುವಂಥ ಆಡಿಯನ್ಸ್, ಆಮೇಲೆ ದ ಟೈಮ್ ಸ್ಪೆಂಟ್ ಆನ್ ವಾಟ್ಸಪ್ಪನ್ನು ನೋಡಿ ಅದನ್ನು ಡೆವಲಪ್ ಮಾಡಿ ಒಂದು ಲಾರ್ಜ್ ಸ್ಕೇಲ್ ಬಿಸ್ನೆಸ್ಗೆ ಯೂಸ್ಫುಲ್ ಆಗೋ ರೀತಿ ಅದನ್ನು ಡೆವಲಪ್ ಮಾಡಿದ್ರು. ಆ್ಯಂಡ್ ದಟ್ ಇಸ್ ಕಾಲ್ಡ್ ವಾಟ್ಸಪ್ ಬಿಸ್ನೆಸ್ API ಅಂತ, ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ ಹೇಳಿ. ವಾಟ್ಸಪ್ ಬಿಸ್ನೆಸ್ಗೂ ಮತ್ತು ವಾಟ್ಸಪ್ ಬಿಸ್ನೆಸ್ APIಗೂ ಏನಪ್ಪ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಎಲ್ಲ ಮೂರು ಕೂಡ ವಾಟ್ಸಪ್ ಮೆಸೆಂಜರ್ ಆಗಿರ್ಬೋದು, ವಾಟ್ಸಪ್ ಬಿಸ್ನೆಸ್ ಆಗಿರ್ಬೋದು, ವಾಟ್ಸಪ್ ಬಿಸ್ನೆಸ್ API ಆಗಿರ್ಬೋದು, ಇವೆಲ್ಲವೂ ಫ್ರೀ ಆಫ್ ಕಾಸ್ಟ್ ಇದೆ. ಆದರೆ ವಾಟ್ಸಪ್ ಬಿಸ್ನೆಸ್ APIನ ಯೂಸ್ ಮಾಡಬೇಕು ಅಂದರೆ ನಿಮಗೆ ಥರ್ಡ್ ಪಾರ್ಟಿ ಸರ್ವಿಸ್ ಪ್ರೊವೈಡರ್ದ ಅವಶ್ಯಕತೆ ಇರುತ್ತೆ. ಯಾಕಂತ ಹೇಳಿದ್ರೆ ಅದಕ್ಕೆ ಒಂದು CRM ಅಗತ್ಯ ಇರುತ್ತೆ. ಯಾಕೆಂದರೆ ನೀವು ವಾಟ್ಸಪ್ ಬಿಸ್ನೆಸ್ API ಅಂದರೆ ಒಂದು ಲಾರ್ಜ್ ಸ್ಕೇಲ್ ಬಿಸ್ನೆಸ್ಗೆ ಅವರ ಹ್ಯೂಜ್ ಕಸ್ಟಮರ್ ಡೇಟಾಬೇಸ್ ಇರುತ್ತೆ, ಅವರನ್ನ ರೀಚ್ ಔಟ್ ಆಗೋಕ್ಕೋಸ್ಕರ ಅವ್ರಿಗೋಸ್ಕರ ಡೆವಲಪ್ ಮಾಡಿರುವಂಥ ಒಂದು ಮೆಥಡ್ ಅಂತ ಹೇಳ್ಬೋದು, ಒಂದು ಮೆಕ್ಯಾನಿಸಮ್ ಅಂತ ಹೇಳ್ಬೋದು. ಸೊ ವಾಟ್ಸಪ್ ಬಿಸ್ನೆಸ್ಸನ್ನು ಇಂಟಿಗ್ರೇಟ್ ಮಾಡೋದು ತುಂಬಾ ಈಸಿ ಇದೆ, ಫ್ಯೂ ಸ್ಟೆಪ್ಸ್ ಅಷ್ಟೇ. ಆದರೆ ಅದನ್ನು ನೀವು CRMಗೆ ಕನೆಕ್ಟ್ ಮಾಡಿಕೊಂಡು ಅದನ್ನು ನೀವು ನಿಮ್ಮ ಕಸ್ಟಮರ್ ಡೇಟಾಬೇಸ್ ಮುಖಾಂತರ ಅವರ ರೀಚ್ ಔಟ್ ಆಗಬೇಕು ಅಂತ ಹೇಳಿದ್ರೆ ನಿಮಗೆ CRM ಅಗತ್ಯ ಇರುತ್ತೆ. ಆ್ಯಂಡ್ ಇದನ್ನು ಪ್ರೊವೈಡ್ ಮಾಡೋದಕ್ಕೆ ಅಂತಲೇ ಸುಮಾರು ಮಾರ್ಕೆಟ್ಗಳಲ್ಲಿ ಸುಮಾರು ಸರ್ವಿಸ್ ಪ್ರೊವೈಡರ್ಸ್ ಇದ್ದಾವೆ, ಥರ್ಡ್ ಪಾರ್ಟೀಸ್ ಅವರು ಸಿಗ್ತಾರೆ. ಜೊತೆಗೆ ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಕಂಪ್ನೀಸ್ ಕೂಡ ವಾಟ್ಸಪ್ ಮಾರ್ಕೆಟಿಂಗ್ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ. ಇವರು ವಾಟ್ಸಪ್ API ಮುಖಾಂತರ ದೇ ವಿಲ್ ಇಂಟಿಗ್ರೇಟ್ ಆ್ಯಂಡ್ CRM ಕನೆಕ್ಟ್ ಮಾಡಿಕೊಂಡು ನಿಮ್ಗೊಂದು ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ. API ಯೂಸ್ ಮಾಡೋದಕ್ಕೆ ಖರ್ಚಾಗಲ್ಲ, ಆದರೆ ನೀವು CRMನ ಇಂಟಿಗ್ರೇಟ್ ಮಾಡೋದಕ್ಕೆ ನಿಮಗೆ ಖರ್ಚಾಗುತ್ತೆ. ಸೊ ನಿಮಗೆ 50,000 ಅಂತ ಹೇಳಿದ್ದು 1 lakh ಅಲ್ಲ, ಒಂದು 10 ಲಕ್ಷ ಡೇಟಾಬೇಸ್ ಇದ್ರೂ ಕೂಡ ವಾಟ್ಸಪ್ API ಮುಖಾಂತರ ನೀವು ಅವ್ರನ್ನ ರೀಚ್ ಔಟ್ ಆಗ್ಬೋದು ಎಕ್ಸ್ಪೆಷಲಿ. ಆ್ಯಂಡ್ ಇದನ್ನ ಚಾರ್ಜಸ್ ಬಂದು ನಿಮಗೆ ಡೇಟಾಬೇಸ್ ಮೇಲೆ ಹೋಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಕಾನ್ವರ್ಸೇಷನ್
ಪರ್ ಕಾನ್ವರ್ಸೇಷನ್ಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಅದು ರುಪೀಸ್ 0.2 ಇಂದ ಹಿಡಿದು 0.10 ವರೆಗೂ ಮೇಲೆ ಹೋಗುತ್ತೆ. ಅಂಡ್ ಇಟ್ ವೇರೀಸ್ ಕೂಡ ಆಗುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ದ ಕಂಪನಿ ವಿಚ್ ಯಾರು ಸರ್ವಿಸ್ ಅನ್ನ ತಗೋತಾ ಇದ್ರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೇನ್ ಆಗಿ ವಾಟ್ಸಪ್ ಇಸ್ ಅ ವೆರಿ ಫ್ರೀ ಟೂಲ್. ಆದರೆ ವಾಟ್ಸಪ್ ಬಿಸ್ನೆಸ್ API ಮಾತ್ರ ಇಂಟಿಗ್ರೇಟ್ ಮಾಡೋದಕ್ಕೆ ಮಾತ್ರ ನಿಮ್ಗೆ ಖರ್ಚಾಗುತ್ತೆ. ಸೊ ಇಫ್ ಯು ಆರ್ ಅ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ನಿಮ್ಗೆ ಅದ್ರ ಅಗತ್ಯ ಇರೋದಿಲ್ಲ. ಯಾಕಂದ್ರೆ ನಿಮಗೆ 2000-3000 ಕಸ್ಟಮರ್ಸ್ ನಿಮ್ಮ ಡೇಟಾಬೇಸ್ ಅಂತ ಹೇಳಿದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, API ಅವಶ್ಯಕತೆ ಬರೋದಿಲ್ಲ. ಸಿಂಪಲ್ ಆಗಿ ವಾಟ್ಸಪ್ ಬಿಸ್ನೆಸ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ಕಸ್ಟಮರ್ ಜೊತೆ ಇಂಟ್ರಾಕ್ಟ್ ಮಾಡ್ಕೋಬಹುದು. ಆದರೆ ನಿಮ್ದು ಬಿಸ್ನೆಸ್ ತುಂಬಾನೇ ದೊಡ್ಡದಿದೆ, ತುಂಬಾನೇ ಕಸ್ಟಮರ್ ಡೇಟಾಬೇಸ್ ಇದಾವೆ ನಿಮ್ಮ ಹತ್ರ ಅಂತ ಹೇಳಿದ್ರೆ ವಾಟ್ಸಪ್ ಬಿಸ್ನೆಸ್ ಅನ್ನ ಇಂಟಿಗ್ರೇಟ್ ಮಾಡ್ಕೊಳ್ಳಿ. ಸರ್ವಿಸ್ ಅಲ್ಲಿ ತುಂಬಾ ಸುಮಾರು ಜನ ಇಂಡಿಪೆಂಡೆಂಟ್ ಸರ್ವಿಸ್ ಪ್ರೊವೈಡರ್ ಕೂಡ ನಿಮಗೆ ಆಫರ್ ಮಾಡ್ತಾರೆ. ಸೊ ಯೋಚನೆ ಮಾಡಿ ಆ ಸರ್ವಿಸ್ ಅನ್ನು ನೀವು ತಗೋಬಹುದು. ಆಲ್ರೈಟ್, ಸೊ ವಾಟ್ಸಪ್ ಬಿಸ್ನೆಸ್ API ಮಾಡಿದ್ರೆ ನಿಮ್ಗೆ ಇನ್ನ ಎಕ್ಸ್ಟ್ರಾ ಫೀಚರ್ಸ್ ಏನ್ ಸಿಗುತ್ತೆ ಅಂದ್ರೆ ಚಾಟ್ ಬಾಟ್ ಸಿಗುತ್ತೆ, ಒಂದು ಅಸಿಸ್ಟೆಂಟ್ ತರ ಒಂದು ಚಾಟ್ ಬಾಟ್. ಸೊ ನಿಮ್ಗೆ 24/7 he will represent or she the chatbot will represent your business. ಸೊ ಏನೇ ಕ್ವೆಶನ್ಸ್ ಕೇಳಿದ್ರು ಕೂಡ ಒಂದು AI ಟೆಕ್ನಾಲಜಿ ಮುಖಾಂತರ ಕೆಲಸ ಮಾಡುತ್ತೆ. ಲೈಕ್ ಚಾಟ್ GPT ತರನೇ ಅದು ಕೂಡ ವರ್ಕೌಟ್ ಆಗುತ್ತೆ. ಸೊ ಕಸ್ಟಮರ್ ಕೇಳುವಂತ ಕ್ವೈರೀಸ್ ಗಳಿಗೆ ಅದು ರಿಪ್ಲೈ ಮಾಡುತ್ತೆ. ಸೊ ದಟ್ ಇಸ್ ಆಲ್ಸೋ ವೆರಿ ಯೂಸ್ಫುಲ್. ವಾಟ್ಸ್ಆಪ್ ಬಿಸ್ನೆಸ್ API ಅಲ್ಲಿ ನಿಮಗೆ ಅನಾಲಿಟಿಕ್ಸ್ ಸಿಗುತ್ತೆ. ಸೊ ಯಾವ ಟೈಮಲ್ಲಿ ಮೆಸೇಜ್ ಮಾಡಬೇಕು, ಕಸ್ಟಮರ್ ಯಾವ ರೀತಿ ಕ್ವಶನ್ಸ್ ಕೇಳ್ತಿದ್ದಾರೆ, ಈ ತರ ಸುಮಾರು ಅನಾಲಿಟಿಕ್ಸ್ ಗಳು, ಯಾವ ಟೈಮಲ್ಲಿ ಮಾಡ್ತಿದ್ದಾರೆ, ಯಾವ ರೀತಿ ಕೀವರ್ಡ್ಸ್ ಗಳನ್ನ ಯೂಸ್ ಮಾಡ್ತಿದ್ದಾರೆ, ಈ ತರ ಸುಮಾರು ಅನಾಲಿಟಿಕ್ಸ್ ಗಳನ್ನ ನೀವು ಸ್ಟಡಿ ಮಾಡಬಹುದು ವಾಟ್ಸ್ಆಪ್ ಬಿಸ್ನೆಸ್ API ಅಲ್ಲಿ. ಜೊತೆಗೆ ಸುಮಾರು ಚಾಟ್ ಗ್ರೂಪ್ಸ್ ಗಳಿದಾವೆ. ಸೊ ವಾಟ್ಸ್ಆಪ್ ಇಸ್ ಆಲ್ಸೋ ಅ ಬಿಗರ್ ಪ್ಲಾಟ್ಫಾರ್ಮ್. ಎಲ್ಲರೂ ಕೂಡ ಯೂಸ್ ಮಾಡ್ತಿದ್ದಾರೆ, ಬಿಸ್ನೆಸ್ ಗಳು ಎಸ್ಪೆಷಲಿ. ಅಂಡ್ ನಾವು ಅನ್ಕೋತೀವಿ ಏನಪ್ಪ ಫ್ರೆಂಡ್ ಸರ್ಕಲ್ ಮಾತ್ರ ರೀಚ್ ಔಟ್ ಆಗೋದಕ್ಕೆ ಫ್ರೀ ಆಫ್ ಕಾಸ್ಟ್, ಡೇಟಾ ತುಂಬಾ ಕಮ್ಮಿ, ಆ ಥರ ಎಲ್ಲ ಏನಿಲ್ಲ. ಸೊ ಬಿಸ್ನೆಸ್ ಆದ್ರೆ ಸ್ಮಾಲ್ ಸ್ಕೇಲ್ ಇಂದ ಲಾರ್ಜ್ ಸ್ಕೇಲ್ ವರೆಗೂ ವಾಟ್ಸ್ಆಪ್ ಬಿಸ್ನೆಸ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಅಂಡ್ ಎಸ್ಪೆಷಲಿ ಸ್ಮಾಲ್ ಸ್ಕೇಲ್ ಆಗಿದ್ರೆ ವಾಟ್ಸ್ಆಪ್ ಬಿಸ್ನೆಸ್ ಸಾಕು. ಇಫ್ ಯು ಆರ್ ಅ ಲಾರ್ಜರ್ ಬಿಸ್ನೆಸ್, ವಾಟ್ಸ್ಆಪ್ ಬಿಸ್ನೆಸ್ API ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ತಪ್ಪದೆ ವಾಟ್ಸಪ್ ಅನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಅಂಡ್ ವಾಟ್ಸಪ್ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಯಾವ ರೀತಿ ಸೆಟಪ್ ಮಾಡಬೇಕು, ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಆಟೋ ರಿಪ್ಲೈ ಅನ್ನ ಸೆಟ್ ಮಾಡಬೇಕು, ಇವೆಲ್ಲದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತಾ ಹೋಗ್ತೀನಿ. ಯಾವ ರೀತಿ ಒಂದು ವಾಟ್ಸಪ್ ಮಾರ್ಕೆಟಿಂಗ್ ಅನ್ನ ಯೂಸ್ ಮಾಡ್ಕೋಬಹುದು, ಯಾವ ರೀತಿ ಒಂದು ಕ್ವಿಕ್ ಆಗಿ ಮೆಸೇಜ್ ಅನ್ನ ಕಳಿಸಬಹುದು, ಯಾವ ರೀತಿ ಸಾಫ್ಟ್ವೇರ್ಗಳು ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ, ಈ ತರ ಸುಮಾರು ವಿಷಯಗಳಿದೆ ವಾಟ್ಸಪ್ ಮಾರ್ಕೆಟಿಂಗ್ ಅಲ್ಲಿ. ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ತಪ್ಪದೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ಆಲ್ ಯೋರ್ ಸಪೋರ್ಟ್. ಟೇಕ್ ಕೇರ್, ಟಾಟಾ, ಬೈ ಬಾಯ್.